ಸ್ವಾತಂತ್ರ್ಯ ಉದ್ಯಾನವನದಿಂದ ಪ್ರತಿಭಟನೆ ಮಾಡ್ತಿದ್ದೀರಾ? ಏನ್ ಬೆಳವಣಿಗೆ ಬಂದಿದೆ ಮೇಡಮ್? ಸರ್, ಈಗ ಬೆಳವಣಿಗೆ ಅಂತಂದ್ರೆ ಸರ್ಕಾರದವ್ರು ಬಂದು ನಿನ್ನೆ ಮನವಿ ತಗೊಂಡೋಗಿದ್ರು. ತಗೊಂಡೋದ್ಮೇಲೆ ಅದು ಏನಂತ ನಮಗ ನಿನ್ನೆ ಸಾಯಂಕಾಲ ಆದ್ರೂ ನಮ್ಗೇನು ಉತ್ತರ ಕೊಡ್ಲಿಲ್ಲ. ಆಮೇಲೆ ಅವರು ಏನಂದ್ರು, ನಾವಿಲ್ಲ 21ನೇ ತಾರೀಕು ಬನ್ನಿ ನಾವು ಮಾತಾಡೋಣ ಅಂತ ಹೇಳಿದ್ರು. ಅದಕ್ಕೆ ನಾವು ಈ ತರ ಬರೇ ಬನ್ರಿ ಹೋಗ್ರಿ ಅಂತೇಳಿ ಬರೀ ಆಶ್ವಾಸನೆ ಕೊಡೋದೇ ಆಗೋಯ್ತು. ಯಾವ್ದು ನಮ್ಗೆ ಇಲ್ಲಿವರೆಗೆ ಹಿಂಬರ ಇಲ್ಲ. ನೀವು ಹಿಂಬರ ಬರುತ್ತೋ ಬರಲ್ಲ ಅಂತ ಕೊಟ್ರೆ ನಾವು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತೀವಿ. ಅದು ಇಲ್ಲ, ಇದು ಇಲ್ಲ, ಬರೀ ನಾವು ಬಂದ್ ಸರ್ತಿಗೊಮ್ಮೆ ಬರೋದು, ಮನವಿ ತಗೊಳ್ಳೋದು, ಹೋಗೋದಂದ್ರೆ ನಾವು ಅಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ವಯಸ್ಸಾದಂತ ಆಯಗಳನ್ನ ಕರ್ಕೊಂಡ್ ಬಂದು ಇಲ್ಲಿ ರಾತ್ರಿ ವಸ್ತಿದೀವಿ ನಾವು. ಈಗ ಯಾಕಂದ್ರೆ ಒಬ್ರು BP ಇದೆ, ಒಬ್ರು BP ಜಾಸ್ತಿ ಆಗಿದೆ ಇವತ್ತು. ಈ ತರ ಆಯಗಳನ್ನ ಪದೇ ಪದೇ ಬಂದು ಕೂಡಕ್ಕಾಗಲ್ಲ. ಈಗ ನಾವು ಪೊಲೀಸ್ ಇಲಾಖೆಯವ್ರು ಏನಂತಾರ, ನಾವು ಕೂಡಕ್ ಬಿಡಂಗಿಲ್ಲ, ಮೊನ್ನೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಹಿಂಗ ತರ ಕೂಡ ಪರ್ಮಿಷನ್ ಅನಿರ್ದಿಷ್ಟ ಅವಧಿ ಕೊಡಕ್ ಬರಲ್ಲ, ನೀವು ಜಾಗ ಖಾಲಿ ಮಾಡಿ ಅಂತ ನಿನ್ನೆ ಪೊಲೀಸರು ಹೇಳಿದ್ರು. ನಾನು ಅದೇ ಪೊಲೀಸರು ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಸರ್, ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತ ಆಯಗಳು ಈಗ ವಯಸ್ಸಾಗಿದೆ, ಅವ್ರಿಗೆ ಬಸ್ ಇಲ್ಲ, ಏನಿಲ್ಲ, ನಾವು ಬಂದು ಅಲ್ಲಿಂದ ಊಟ ಮಾಡಿ ಮಲಿಗೆ ಹೋಗಕ್ಕೆ ಬಂದಿಲ್ಲ ನಾವು. ನಮ್ಗೆ ಏನು ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಎದ್ದೇಳಲ್ಲ ಅಂತ ನಾನು ಹೇಳಿದ್ದೆ. ಆಯ್ತ್ರಿ ಮಗ ಕೂಡ್ರಿ ಅಂತ. ಆದ್ರೂ ಪೊಲೀಸರು ರಾತ್ರಿ ಎಲ್ಲ ನಮಗೆ ಬಾಳ ಸಪೋರ್ಟ್ ಮಾಡಿದ್ರಿ ಸರ್. ಇಲ್ಲೆಲ್ಲ ಮಲಗಿದ್ದಕ್ಕೆ ಎಲ್ಲ ಕಾವಲಿದ್ರು, ರಾತ್ರಿ ಬೆಳತನ ಎಲ್ಲ ಬಾಳ ಕಣ್ಣಿಟ್ಟು ಕಾದ್ರು. ಪೊಲೀಸ್ ಇಲಾಖೆಯವರು ಬಹಳ ಚೆನ್ನಾಗಿ ನೋಡ್ಕೊಂಡ್ರು, ಅದು ಬೇರೆ. ಆಮೇಲೆ ಮತ್ತೆ ಈಗ ಬಂದಿದ್ರು ಸರ್ಕಾರದಿಂದ ಬಂದು ಈ ಕಮಿಷನರ್ ಆಫೀಸ್ ಕರ್ಕೊಂಡು ಹೋಗಿದ್ರು ನಮಗೆ. ಕಮಿಷನರ್ ಹತ್ರ ನಾವು ನಮ್ಮ ಬೇಡಿಕೆಗಳು ಎಲ್ಲ ಹೇಳಿದ್ವಿ. ಅದೆಲ್ಲ ಅವ್ರು ಏನ್ ಹೇಳಿದ್ರು, ಇವು 4 ಬೇಡಿಕೆ ಇಟ್ಟಿದ್ದೀರಿ, ಇದ್ರೊಳಗೆ ನಮ್ಗೆ 2 ಕೊಡಕ್ ಬರುತ್ತೆ, 2 ಕೊಡಕ್ ಬರಲ್ಲ. ಒಂದು ಅರಿಯರ್ಸ್ ಪೆನ್ಷನ್ ನಿಮ್ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಈಗ ನಮಗೆ ಹೋಸಲ ಏನ್ ಹೇಳಿದ್ರು ಅಂದ್ರೆ, ನಿಮ್ಗೆ ಇಡೀ ಗಂಟು ಕೊಡ್ತೀವಿ ನಾವು, 27,000 ಸ್ಯಾಲರಿ ಮಾಡ್ತೀವಿ ಅಂತೇಳಿ ಒಪ್ಕೊಂಡು ಹೋಗಿದ್ರು ಇದೇ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು. ಈಗಿದ್ರೆ ನಾವು ಇಲ್ಲ ಹೇಳಿಲ್ಲ ಅಂತ ಮತ್ ಮಾತಾಡ್ತಾರೆ ಅವರು. ನಾವ್ ಹೇಳಿಲ್ಲ ಹಂಗತೆ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ನೀವು ಕೊಡಕ್ ಬರಲ್ಲ ಅಂತ ನಮ್ಗೆ ಹಿಂಬರ ಕೊಡಿ ನೀವು, ನಾವ್ ಏನಂತ ಚಾಲೆಂಜ್ ಮಾಡ್ತೀವಿ. ಯಾವ ಕಾನೂನು ಕೊಡಕ್ ಬರಲ್ಲ, ಯಾವ ಆಧಾರದ ಮೇಲೆ ಕೊಡಕ್ ಬರಲ್ಲ, ಯಾವ ಕಾನೂನು ಪ್ರಕಾರ ನಿಮ್ಗೆ ಕೊಡಕ್ ಬರಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಕೋರ್ಟ್ ಅಲ್ಲಿ ಹೋರಾಟ ಮಾಡ್ತೀವಿ. ನಾವು ಕೊಡಿ ಅಂತ ಈಗ ಹೇಳಿದ್ವಿ. ಇಲ್ಲ ನನಗೆ 4 ದಿವಸ ಬೇಕು ನಿಮಗೆ ಒಳ್ಳಿ ನಾ ಹಿಂಬರ ಕೊಡಕಂದ್ರೆ ನಾವು ಹೋಗಲ್ಲ ಮೇಡಮ್, ನಾವು ಕೊಡಕ್ ಬರಲ್ಲ. ನೀವು ಇದೇ ಆಶ್ವಾಸನೆ ಕೊಟ್ಟಿರಿ ಹೋದ್ಸಲ ಬಂದಾಗ, ಕೊಟ್ಟು ನೀವು ಎದ್ದು ಹೋಗಿ ಚಳವಳಿ ಇನ್ನು ತಗೊಳ್ಳಿ. ಇವತ್ತಿಗೂ 4 ತಿಂಗಳಾದ್ರೂ ನಿಮ್ಮಿಂದ ನಮ್ಗೆ ಹಿಂಬರ ಬಂದಿಲ್ಲ. ನೀವು ಹಿಂಬರ ಕೊಡಿ, ಯಾವ್ದು ಕೊಡಕ್ ಬರ್ತಂತ ಕೊಡಿ, ಕೊಡಕ್ ಬರ್ಲಾರ ಅಂತ ಕೊಡಿ. ಅದು ನೀವು ಬಂತಂದ್ರೆ ನಾವು ಕೋರ್ಟ್ ಅಲ್ಲಿ ಫೈಟ್ ಮಾಡ್ತೀವಿ. ಕೊಡಕ್ ಬಂದಿದ್ದನ್ನ ಕೊಡಿ, ಕೊಡಕ್ ಬರ್ಲಾರ್ದನ್ನ ಕೊಡಿ, ಕೋರ್ಟ್ ಅಲ್ಲಿ ಫೈಟ್ ಮಾಡ್ತೀವಿ. ನೀವು ಸುಮ್ಮನೆ ಈ ತರ ನಾವು ಮನವಿ ಕೊಡೋದು ಹೋಗೋದು, ಮನವಿ ಕೊಡೋದು ಹೋಗೋದು ನಮಗೆ ಬರಕ್ ಆಗಲ್ಲ. ಪದೇ ಪದೇ ಆಯೋಗಳಿಗೆ ವಯಸ್ಸಿಲ್ಲ, ಬಂದು ಕೂತು ನಿಮ್ಮ ಸರ್ಕಾರದ ಮುಂದೆ ಕೂತ್ಕೊಂಡು ಕೊಡ್ರಿ ಅಂತ ಕೇಳಕ್ಕಾಗಲ್ಲ. ನೀವೆಲ್ಲ ಈ ತರ ನಾ ಕಮಿಷನರ್ಗೆ ಅದೇ ಮಾತಾಡೆ, ಸರ್ ನಿಮ್ಮ ತಾತ್ಕಾಲಿಕ ಅಂದ್ರೆ ಎಷ್ಟು ವರ್ಷ ಸರ್ ಅಂತಂದ್ರೆ, ಇಲ್ಲಮ್ಮ ತಾತ್ಕಾಲಿಕ ಅಂದ್ರೆ ಅದು ಎಷ್ಟು ವರ್ಷ ಬೇಕಾದ್ರೂ ಆಗುತ್ತೆ. ಸರ್, ನಿಮ್ಮ ತಾತ್ಕಾಲಿಕ ಆಯಗಳನ್ನ ಬಾಲ್ವಾಡಿ ಮರ್ಜ್ ಆದಾಗ ಬಿಡಿಸ್ಬಿಡ್ಬೇಕಾಗಿತ್ತು. ಅವ್ರು ಅವ್ರು ಕಟ್ಕೊಂತಿದ್ರು. ನೀವು 40 ವರ್ಷ ಕೆಲಸ ಮಾಡಿಸ್ಕೊಂಡು ಇವಾಗ ನಾವು ತಾತ್ಕಾಲಿಕ ಏನು ಕೊಡಕ್ ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಸರ್ಕಾರ ನಿಮ್ಗೆ ಹೆಂಗ್ ಬೇಕಂಗ ರೂಲ್ಸ್ ಮಾಡ್ತಾರೆ, ಹೆಂಗ್ ಬೇಕ ಕಾನೂನು ತಿದ್ದುಪಡಿ ಮಾಡ್ತಾರೆ. ಆದ್ರೆ ಮತ್ತೆ ಇಷ್ಟು 40 ವರ್ಷ ದುಡ್ದಂತ ಆಯಗಳು ಏನ್ ಮಾಡ್ಬೇಕು? ಈಗ ಮಕ್ಕಳು ಮರಿ ಇಲ್ಲ, ನೋಡಕತ್ತಿಲ್ಲ. ನೀವೆಲ್ಲ ಫ್ರೀ ಗ್ಯಾರಂಟಿಗಳನ್ನ ಮಾಡಿ ನಾವು ಅದು ಕೊಡಕ್ ಬರಲ್ಲ, ಇದು ಕೊಡಕ್ ಬರಲ್ಲ ಅಂತ ಹೇಳ್ಕೊತ ಕೂತಿದ್ದೀರಾ. ನಮಗೆ ಏನ್ ಕೊಡಕ್ ಬರುತ್ತೆ, ಕೊಡಕ್ ಬರಲ್ಲ, ನಾ ಸ್ಪಷ್ಟವಾಗಿ ಉತ್ತರ ಕೊಟ್ರೆ ಮಾತ್ರ ನಾ ಜಾಗ ಖಾಲಿ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ ಅಂತ ಹೇಳಿದ್ರಿ ಸರ್. ಈಗ ಪ್ರತಿ ತಿಂಗಳು 14,000 ರೂಪಾಯಿ ಕೊಡ್ತಾ ಇರಲ್ಲ? ಹಾ ಸರ್. 24,000 ರೂಪಾಯಿ ಬೇಡಿಕೆ ಇಲ್ಲ ಸರ್, ಈಗ ನಮಗೆ 4 ಬೇಡಿಕೆಯಲ್ಲಿ 2 ಬೇಡಿಕೆ ಈಡೇರಿಸ್ತೀವಿ, 2 ಬೇಡಿಕೆ ಬರಲ್ಲ. ನಾವು ಈಗ ಮೀಟಿಂಗ್ ಮಾಡ್ತೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಹೋಗಿ ಇವಾಗ ಮೀಟಿಂಗ್ ಮಾಡ್ತೀವಿ. ಅದು ಏನು ಕೊಡಕ್ ಬರುತ್ತಾ, ಏನ್ ಕೊಡಕ್ ಬರ ಅಂತ ಹೇಳ್ತೀವಿ ಅಂತ ಹೇಳ್ಯಾರ ಸರ್ ಅವ್ರಿಗೆ. ಇದು ಸತ್ಯನೇ ಇಲ್ಲ ಸರ್, ಸತ್ಯಕ್ಕೆ ಬಹಳ ದೂರ ಐತಿ ಇದು. ಯಾಕಂದ್ರೆ ಅವ್ರು ಮಾಡಿದ್ದೇ ರೂಲ್ಸ್, ಅವ್ರು ಬಂದ್ ಹೇಳಿದ್ದೇ ಇದು. ಯಾಕಂದ್ರೆ ಇವರೇ ಹೇಳಿದ್ದು ಸರ್ಕಾರದವ್ರು ಹೋದ್ಸಲೆ, ನಿಮ್ಗೆ 17,000 ರೂಪಾಯಿ ಸ್ಕೇಲ್ 27,000 ನಿಮಗ್ ಬರುತ್ತೆ, ಫೈಲ್ ರೆಡಿ ಮಾಡೀನಿ, ಆರ್ಥಿಕ ಇಲಾಖೆ ಕಳ್ಸಿನಿ. ಇದೇ ವಿದ್ಯಾಪೈ ಅವರು ಹೇಳಿದ್ರು ನಮಗೆ, ಕಳ್ಸಿವಿ, ಆರ್ಥಿಕ ಇಲಾಖೆ ಕಳ್ಸಿವಿ, ಅದು ಬರುತ್ತೆ, ಬಂದ್ಮೇಲೆ ನಿಮ್ಗೆ ಹಿಂಬರ ಕೊಟ್ಟು ಕಳಿಸ್ತೀವಿ, ನಾವು ಬಜೆಟ್ಗೆ ಕಳ್ಸಿವಿ, FD ಕಳ್ಸಿವಿ, ಈ ತರ ಎಲ್ಲ ಆಶ್ವಾಸನೆ ಕೊಟ್ಟು ಈಗ ಅದೇ ಮೇಡಮ್ ಅವರು ಇಲ್ಲ ನಾನು ಕೊಟ್ಟಿಲ್ಲ, ಅವ್ರು ವಿಡಿಯೋಗಳದಾವ ನಮ್ಮ ಹತ್ರ, ಇಲ್ಲ ನಾವ್ ಆತರ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಬಂದಿಲ್ಲ ನಮ್ಮನ್ನ ಎಬ್ಸ್ಬೇಕಾದ್ರೆ ಅದೇ ಕಾರಣ. ಅವರು ಇಲ್ಲ ನೀವು ಚಳವಳಿ ಹಿಂದಕ್ಕೆ ತಗೋರಿ, ನಾ FD ಕಳಿಸ್ತೀನಿ, ನಿಮ್ಗೆ ಈ ನಾಳೆ ಬಜೆಟ್ ಒಳಗೆ ಮಾಡಿಕೊಡ್ತೀವಿ ಅಂತ ಹೇಳಿ ಎಬ್ಸಿದ್ರು ಹೋದ್ಸಲ. ಇವಾಗ ಇದೇ ಬರಲ್ಲ ಕೊಡಕ, 2 ಬೇಡಿಕೆ ಬರ್ತಾವ. ಆದ್ರೆ 2 ಬೇಡಿಕೆ ಯಾವ್ರಿ, ಬರ್ಲಾರ್ದು ಯಾವ್ದು, ಬರೋದು ಯಾವ್ದನ್ನ ಸ್ಪಷ್ಟವಾಗಿ ನಾವು ಉತ್ತರ ಕೊಡಿ. ಅದೇ ಸರ್, ಅವರು ಇದು ಬರುತ್ತೆ ಇದು ಬರಲ್ಲ ಅಂತ ನಮ್ಗೆ ಹೇಳಿಲ್ಲ ಸರ್. ಅವ್ರು ಏನಂತಂದ್ರೆ 4 ಬೇಡಿಕೆಯಲ್ಲಿ ನಾವ್ ಈಗ ಮೀಟಿಂಗ್ ಮಾಡಿ ಚರ್ಚೆ ಮಾಡ್ತೀವಿ, ನಿಮ್ಗೆ ಯಾವ್ದು ಕೊಡಕ್ ಬರುತ್ತೆ, ಯಾವ್ದು ಕೊಡಕ್ ಬರಂತ ಸ್ಪಷ್ಟನೆ ಕೊಡ್ತೀವಿ ಅಂತ ಹೇಳ್ತಾರೆ ಸರ್ ಅವರು. ಇಡೀ ಗಂಟಂದ್ರೆ ಅವ್ರು ಒಂದು 40,000 ರೂಪಾಯಿ ಲೆಕ್ಕದಾಗ ಅದಾರ ಸರ್ ಅವರು. ನಮಗೇನಂದ್ರೆ ಇಲ್ಲಿ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಈಗ ನಮಗೇನಂದ್ರೆ ಕೋರ್ಟ್ ತೀರ್ಮಾನ ಮಾಡ್ಲಿ, ನೋಡೋಣ ಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ. ನಾವು ಕೇಸ್ ತಗೊಳ್ಳಲ್ಲ, ನಾವು ಹೈಕೋರ್ಟ್ ಅವ್ರು ಕೇಸ್ ತಗೋ ಅಂತ ಹೇಳ್ತಿದ್ದಾರೆ, ನಾವು ಕೇಸ್ ತೆಗಿಯಲ್ಲ. ನೋಡೋಣ ಅದೇನ್ ತೀರ್ಮಾನ ಆಗುತ್ತೆ. ಕೋರ್ಟ್ ನಾವು ಶ್ರದ್ಧೆಯಿಂದ ಮಕ್ಕಳು ದೇವ್ರ ಕೆಲಸ ಅಂತ ನಾವು 40 ವರ್ಷದ ಸತತ ಪ್ರಯತ್ನ ಮಾಡಿದ್ರೆ ನಮಗೆ ಬರ್ಲಿ. ಇಲ್ಲ ಇಲಾಖೆಗಳ ಮಕ್ಕಳು ಸೇವೆ ಮಾಡಿ ಅಂತೇಳಿ ನಾವು ಬಿಡ್ತೀವಿ ಅಷ್ಟೇ. ನೀವು ಕೂಡ ಇಡೀ ಗಂಟೆ ನಮಗೆ ಬೇಡ.